ಇಂದಿನ ಪತ್ರಿಕೆಗಳ ಇಣುಕು ನೋಟ. ಆಪರೇಷನ್ ಸಿಂಧೂರ್, ಭಾರತಕ್ಕೆ ಆಗಿಲ್ಲ ಹಾನಿ, ಪಾಕ್ ದಾಳಿಯಿಂದಾದ ನಷ್ಟದ ಬಗ್ಗೆ ಒಂದಾದರೂ ಚಿತ್ರ ತೋರಿಸಿ ವಿದೇಶಿ ಮಾಧ್ಯಮಕ್ಕೆ ದೋವಲ್ ಸವಾಲು. ರೈಲ್ವೆ ನಿಲ್ದಾಣ ಮೇಲ್ದರ್ಜೆಗೆ 1980 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ, ಸಚಿವ ಸೋಮಣ್ಣ. ಕರುನಾಡಿನಲ್ಲಿ ವಿದ್ಯುತ್ ಕ್ರಾಂತಿ, ರಾಜ್ಯದಲ್ಲಿ ಜಿಗಿದ ವಿದ್ಯುತ್ ಉತ್ಪಾದನೆ, ದಿನಕ್ಕೆ ಸರಾಸರಿ 1600 ಮೆಗಾವ್ಯಾಟ್ ಹೆಚ್ಚಳ. ಖಾಕಿಗೆ ಎಫ್ಐಆರ್ ವಿಶೇಷ ಬಲ, ಸಿಐಡಿ, ಸಿಸಿಬಿ, ಡಿಸಿಆರ್ಇ ಸೈಬರ್ಗೆ ಅಧಿಕಾರ. ರಾಜ್ಯದಲ್ಲಿ ಮಳೆ ಆರ್ಭಟ, ವಿವಿಧ ಜಿಲ್ಲೆಗಳಲ್ಲಿ ಜುಲೈ 16ರವರೆಗೆ ವರುಣನ ಅಬ್ಬರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸೊಳ್ಳೆಗಳ ವಿರುದ್ಧ ಸರ್ಕಾರದ ಸಮರ, ಲಾರ್ವಾ ನಿರ್ಮೂಲನೆಗೆ ರಾಜ್ಯಾದ್ಯಂತ 100 ದಿನ 1500 ಜನ ನೇಮಕ, ಡೆಂಘಿ ಚಿಕುನ್ಗುನ್ಯಾ ಕಾಯಿಲೆ ಹತ್ತಿಕ್ಕಲು ರಾಜ್ಯ ಸರ್ಕಾರ ನಿರ್ಧಾರ. ಶರಾವತಿ ಪಂಪ್ಡ್ ಸ್ಟೋರೇಜ್ಗೆ ತಾತ್ವಿಕ ಒಪ್ಪಿಗೆ, 28 ಷರತ್ತು ವಿಧಿಸಿದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ. ಯುಪಿಐ ವಹಿವಾಟು 40 ಲಕ್ಷ ರೂಪಾಯಿ ದಾಟಿದ್ದರೆ ಜಿಎಸ್ಟಿ ನೋಟಿಸ್. ಅಳಿವಿನಂಚಿನ ದೇಸಿ ಬೀಜ ರಕ್ಷಣೆ, ಸ್ಥಳೀಯ 1523 ತಳಿ ಬೀಜಗಳಿಗೆ ಕೃಷಿ ಇಲಾಖೆ ಉತ್ತೇಜನ. ಭಾರತ ಇಂಗ್ಲೆಂಡ್ 3ನೇ ಟೆಸ್ಟ್, ಬೂಮ್ರಾಗೆ 5 ವಿಕೆಟ್, ಇಂಗ್ಲೆಂಡ್ 387ಕ್ಕೆ ಆಲ್ಔಟ್.